ನಮಸ್ಕಾರ. ಈ ದಿನ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಪತ್ತೆಯಾದ 2 ಪ್ರಮುಖ ಪ್ರಕರಣಗಳ ಬಗ್ಗೆ ಮಾಹಿತಿ ತಿಳಿಸಲಿಕ್ಕೆ ತಮಗೆಲ್ಲ ಇವತ್ತು ಕರೆದಿದ್ದೀವಿ. ಅದರಲ್ಲಿ ಪ್ರಥಮವಾಗಿ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ನ ACP ರವರಾದ ಮಡೋಳಪ್ಪ, ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್, ಕ್ರೈಮ್ ಸ್ಟಾಫ್ ದೇವೇಂದ್ರಪ್ಪ, ಹೊನ್ನೂರ್ ಸಾಬ್, ಅಮರ್ನಾಥ್, ಅರುಣ್ ಕುಮಾರ್ ಮತ್ತು ಚನ್ವೀರೇಶ್ ಇವರೆಲ್ಲ ಸೇರಿಕೊಂಡು ನಮ್ಮ ಹತ್ರ ಇದ್ದ ಒಂದು ಹಳೆಯ 2020ರಲ್ಲಿ ಒಂದು ಫೇಕ್ ಮಾರ್ಕ್ಸ್ ಕಾರ್ಡ್ ಕೇಸ್ ಆಗಿದ್ದು ಸೆನ್ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದು ಆಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಅವರು ಒಂದು ದೂರು ಕೊಟ್ಟಿರ್ತಾರೆ. ನಮ್ಮ ಏಷ್ಯನ್ ಮಾಲ್ ಒಳಗಡೆ ಇರುವ ಒಂದು ಫಸ್ಟ್ ಫ್ಲೋರಲ್ಲಿ I4U ಗ್ಲ್ಯಾಮ್ ಚಾಯ್ಸ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ. ಅದರೊಳಗಡೆ ಒಂದು ಎಲಿಜಿಯನ್ಸ್ ಟೆಕ್ನಾಲಜಿ ಆ್ಯಂಡ್ ಪ್ಲೇಸ್ಮೆಂಟ್ ಬ್ಯೂರೋ ಅಂತ ಒಬ್ಬರು ನಡೆಸ್ತಾ ಇದ್ದರು. ಅವರು 10 to 20,000 ಅಥವಾ 30,000 ರೂಪಿಗೆ ನಿಮಗೆ ಫೇಕ್ ಮಾರ್ಕ್ಸ್ ಕಾರ್ಡ್ಗಳನ್ನು ಕೊಡ್ತಾರಂತ ಮಾಹಿತಿ ಇರುತ್ತೆ. ಆ ಬೇಸಿಸ್ ಮೇರೆಗೆ ಅವರು ಆವಾಗ ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿರ್ತಾರೆ, ಬಂಧನ ಮಾಡಿರ್ತಾರೆ. ಯಾರಿಗೆ? ಇವರಿಗೆ ಆಗಿನ ಆರೋಪಿ ಆಗಿದ್ದ ಮೊಹಮ್ಮದ್ ಖಾನ್, ತಂದೆ ಯೂಸುಫ್ ಖಾನ್ ಅಂತಂದು. ಇವರಿಗೆ ಈಸ್ ರೆಸಿಡೆಂಟ್ ಆಫ್ ತಾರ್ಫೈಲ್, ಇಲ್ಲೇ ಕಲಬುರ್ಗಿ ಅವರು. ಅವರಿಗೆ ಅರೆಸ್ಟ್ ಆಗಿರುತ್ತೆ, ಪ್ರಕರಣ ಅಲ್ಲೇ ಇದ್ದಿರುತ್ತೆ. ನಾವು ಈಗ ಹಳೆ ಏನೇನು ಪ್ರಕರಣಗಳಿದ್ದಾವೆ, ಗಂಭೀರ ಪ್ರಕರಣವಿರೋದನ್ನು ನಾವು ಸ್ಪೆಷಲ್ ಟೀಮ್ ಮಾಡಿ ಇವ್ರದ್ದು ನೆಟ್ವರ್ಕನ್ನು ಬಸ್ಟ್ ಮಾಡಬೇಕು ಅಂತ. ಇದು ಇವರಿಗೆ ಸೋರ್ಸ್ ಎಲ್ಲಿದೆ, ಇಂಟರ್ಮೀಡಿಯೇಟ್ಸ್ ಯಾರಿದ್ದಾರೆ, ಅದನ್ನು ನಾವು ಕಂಡುಹಿಡಬೇಕಂತ ನಾವು ಮಾಡಿದ್ದೀವಿ. ಅದರ ಒಂದು ಫಲವಾಗಿ ಇದರಲ್ಲಿ ಕೆಲವು ದಿನಗಳ ಹಿಂದೆ ದಾವಣಗೆರೆಯಿಂದ ಒಬ್ಬರು ಹರಿಪ್ರಸಾದ್ ಅಂತ ಮತ್ತು ಬೆಂಗಳೂರಿಂದ ಒಬ್ಬರು ಜಗದೀಶ್ ಅಂತ ಇಂಟರ್ಮೀಡಿಯೇಟ್ಸ್ ಗೊತ್ತಾಗುತ್ತೆ. ಇವ್ರ ಮುಖಾಂತರ ದಿಸ್ ಇಸ್ ದಿ ನೆಕ್ಸ್ಟ್ ಲೇಯರ್. ಅವ್ರಲಿಂದ ಇವರಿಗೆ ಸರ್ಟಿಫಿಕೇಟ್ಸ್ಗಳು, ಕೆಲವು ಫೇಕ್ ಡಿಗ್ರಿ ಸರ್ಟಿಫಿಕೇಟ್ಸ್ಗಳು, ಮಾರ್ಕ್ಸ್ ಕಾರ್ಡ್ಗಳು ಪಡ್ಕೊತಾರಂತ ಗೊತ್ತಾಗುತ್ತೆ. ಅದರ ಒಂದು ನೆಟ್ವರ್ಕನ್ನು ಬೆನ್ನತ್ತಿ ಸೋರ್ಸ್ ಎಲ್ಲಿಂದ ಇದೆ ಅಂತ ನಾವು ಚೆಕ್ ಮಾಡಿದಾಗ ಮೂಲತಃ ಡೆಲ್ಲಿಯಿಂದ ಇದನ್ನು ಸರಬರಾಜು ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಾಚರಣೆಯನ್ನು ಮಾಡಿ ನಮ್ಮ ಟೀಮ್, ನಮ್ಮ ಸೈಬರ್ ಎಕ್ಸ್ಪರ್ಟ್ ಏನು ಸೆನ್ ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಅದ್ರ ಜೊತೆಗೆ ಅವ್ರ ಜೊತೆಗೆ ನಮ್ಮ ಸೋಕೋ ಅಧಿಕಾರಿಯನ್ನು ಕೂಡ ನಾವು ಕಳಿಸಿರ್ತೀವಿ. ಸೊ ಅದರಿಂದ ಏನು ಇದರ ಮೇನ್ ಕಿಂಗ್ ಪಿನ್ ಇದ್ದಾನೆ, ರಾಜೀವ್ ಸಿಂಗ್ ಅರೋರಾ ಅಂತ. ಅವನನ್ನು ರಾಜೀವ್ ಸಿಂಗ್ ಅರೋರಾ ತಂದೆ ಪ್ರೇಮ್ ಸಿಂಗ್ ಇವನನ್ನು ಬಂಧನ ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಮೂಲತಃ ಡೆಲ್ಲಿಯಲ್ಲಿ ಈ ಆರೋಪಿ ವಾಸವಾಗಿದ್ದು ಇವನ ಬಂಧನದಿಂದ ಒಟ್ಟು ನಾವು ವಶಪಡಿಸ್ಕೊಂಡಿರುವಂಥದ್ದು ಡಾಕ್ಯುಮೆಂಟ್ಸ್ಗಳನ್ನು ಮಾತ್ರ ನಿಮಗೆ ಹೇಳಬೇಕಾದ್ರೆ 522 ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ವಶಪಡಿಸ್ಕೊಂಡಿದ್ದೀವಿ. 522 ಫೇಕ್ ಮಾರ್ಕ್ಸ್ ಕಾರ್ಡ್ಸ್ ಡಿಫ್ರೆಂಟ್ ಯೂನಿವರ್ಸಿಟಿದು, ಒಟ್ಟು 28 ಯೂನಿವರ್ಸಿಟಿದು ಫೇಕ್ ಮಾರ್ಕ್ಸ್ ಕಾರ್ಡ್ಸ್ಗಳಿದೆ 522. ಮತ್ತು MT ಖಾಲಿ ಅಂಕಪಟ್ಟಿಗಳು 1626. ಅದರ ಜೊತೆಗೆ ಈ ಯೂನಿವರ್ಸಿಟಿ ಸರ್ಟಿಫಿಕೇಟ್ಸ್ ಏನಿದೆ, ಮಾರ್ಕ್ಸ್ ಕಾರ್ಡ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ಗೆ ಹೋಲೋಗ್ರಾಮ್ ಯೂನಿಕ್, ಅದು ಅವ್ರದ್ದೇ ಅಂತಂದು ಹೇಳಲಿಕ್ಕೆ ಹೋಲೋಗ್ರಾಮ್ ಇರುತ್ತೆ. ಅದನ್ನು ಕೂಡ ಇವನು ಈ ಆನ್ಲೈನ್ಗಳಲ್ಲಿ ತರಿಸ್ಕೊತಾನೆ, ಅಮೆಜಾನ್ ಮತ್ತು ಬೇರೆ ಬೇರೆ ಪೋರ್ಟಲ್ಗಳ ಮುಖಾಂತರ ತರಿಸ್ಕೊಂಡಿರೋಂಥದ್ದು. ಅದು 403 ಹೋಲೋಗ್ರಾಮ್ಗಳನ್ನು ನಮ್ಮವರು ವಶಪಡಿಸ್ಕೊಂಡಿದ್ದಾರೆ. ಮತ್ತು ಇವನು ಏನು ಈ ಡಿಗ್ರಿ ಸರ್ಟಿಫಿಕೇಟ್ಸ್ ಆಯಿತು, ಮಾರ್ಕ್ಸ್ ಕಾರ್ಡ್ ಆಗಲಿಕ್ಕೆ ಸೀಲ್ಗಳು ಬೇಕು, ಬೇರೆ ಬೇರೆ ಯೂನಿವರ್ಸಿಟಿದು ವಿದ್ಯಾಸಂಸ್ಥೆಗಳದ್ದು ಸೀಲ್ಗಳು ಬೇಕು. ಅದು 122 ಸೀಲ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. 80ಕ್ಕಿಂತ ಹೆಚ್ಚು ವಿವಿಧ ಬ್ಯಾಂಕ್ ಪಾಸ್ಬುಕ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದಲ್ಲದೆ 36 ಮೊಬೈಲ್ ಫೋನ್ಸ್ ಇದೆ, ಅದರಲ್ಲಿ 12 ಸ್ಮಾರ್ಟ್ಫೋನ್ ಇದೆ ಮತ್ತು 24 ಕೀಪ್ಯಾಡ್. ಇದು ಯಾವ ಉದ್ದೇಶ ಏನಂತಂದರೆ, ಒಂದು ಯೂನಿವರ್ಸಿಟಿಗೆ ಒಂದು ಮೊಬೈಲ್ ಫೋನ್ ಮತ್ತು ಒಂದು ಸ್ಟೇಟಲ್ಲಿರುವ ಇಂಟರ್ಮೀಡಿಯೇಟ್ಗೆ ಮಾತಾಡಲಿಕ್ಕೆ ಒಂದು ಸ್ಪೆಸಿಫಿಕ್ ಫೋನ್, ಮತ್ತು ಕೆಲವು ಫೋನ್ಗಳನ್ನು ಓನ್ಲಿ ಫಾರ್ ಡೇಟಾ ಅಂದರೆ ನೆಟ್ವರ್ಕಿಗೋಸ್ಕರ ಬಳಸಿರುವಂಥದ್ದು. ಅದರಲ್ಲಿ ಯಾವುದೇ ರೀತಿಯ ಕಾಲ್ ಮಾಡುವಂಥದ್ದು ಅಥವಾ ಸಂಪರ್ಕ ಮಾಡುವಂಥದ್ದು ಮಾಡಿಲ್ಲ. ತುಂಬ ಜಾಣತನದಿಂದ ಅಫೆನ್ಸ್ ಮಾಡ್ತಾಯಿದ್ದ, ಹಾಗಾಗಿ ಸಿಕ್ಕಿರಲಿಲ್ಲ ಯಾರಿಗೂ. 2 ಲ್ಯಾಪ್ಟಾಪ್ಗಳನ್ನು ವಶಪಡಿಸ್ಕೊಂಡಿದ್ದೀವಿ, 4 ಹಾರ್ಡ್ ಡಿಸ್ಕ್ ಇದೆ, 5 ಪೆನ್ ಡ್ರೈವ್ಗಳಿದೆ, ಒಂದು ಡೆಲ್ CPU ವಶಪಡಿಸ್ಕೊಂಡಿದ್ದೀವಿ. ಅದಲ್ಲದೆ ಈ ಮೊಬೈಲ್ ಫೋನಲ್ಲದೆ 13 ಸಿಮ್ ಕಾರ್ಡ್ಗಳನ್ನು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಈ ಪೇಮೆಂಟ್ ಮಾಡಲಿಕ್ಕೆ ಕೂಡ
ಅವನು ಒಂದು ಸ್ವೈಪಿಂಗ್ ಮಷಿನ್ ಇಟ್ಟಿದ್ದಾನೆ, ಅದನ್ನು ಕೂಡ ನಾವು ವಶಪಡಿಸ್ಕೊಂಡಿದ್ದೀವಿ. ಅದಲ್ಲದೆ ಅವನು ಎಲ್ಲೂ ಸಿಕ್ಕಿ ಬೀಳಬಾರ್ದು ಅಂತ ಫೇಕ್ ಐ ಡಿಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಅವನ ಗುರುತಿನ ಚೀಟಿಗಳು, ಸುಮಾರು ಗುರುತಿನ ಚೀಟಿಗಳನ್ನು ಮಾಡ್ಕೊಂಡಿದ್ದಾನೆ. ನಿಯರ್ಲಿ 123 ಐ ಡಿ ಕಾರ್ಡ್ಸ್ಗಳಿದ್ದಾವೆ. ಅದರಲ್ಲಿ ಬೇರೆ ಹೆಸರುಗಳಲ್ಲಿ ಮಾಡ್ಕೊಂಡಿದ್ದಾನೆ, ವಿದ್ಯಾರ್ಥಿಗಳ ಹೆಸರುಗಳಿದ್ದಾವೆ, ಮತ್ತು ಪ್ರೆಸ್ದು ಒಂದು ಐ ಡಿ ಕಾರ್ಡ್ ಇದೆ, ಆಮೇಲೆ ಬಾರ್ ಕೌನ್ಸಿಲ್ದು ಐ ಡಿ ಕಾರ್ಡ್ ಇದೆ, ತಮ್ಮೆಲ್ಲ ಕೆಲವು ಡಿಸ್ಪ್ಲೇ ಮಾಡಿದ್ದೀವಿ. ಮತ್ತು ಅದರಲ್ಲಿರುವ ಫೋಟೋಗಳಲ್ಲಿಯೂ ಕೂಡ ಬದಲಾವಣೆ ಇದೆ. ಅದಕ್ಕೆ ಕೆಲವು ಹೆಸರಿನ ತಕ್ಕಂತೆ ಅವನ ವೇಷ ಅದರಲ್ಲಿ ಕೂಡ ಬದಲಾವಣೆ ಮಾಡ್ಕೊಂಡಿದ್ದಾನೆ. ಮತ್ತು ಇದರಲ್ಲಿ ಇವನು ಸುಮಾರು 7ರಿಂದ 8 ವರ್ಷದಿಂದ ಮಾಡ್ತಾ ಇರೋದು ನಮಗೆ ಈಗ ಏನು ತನಿಖೆಯಿಂದ ತಿಳಿದು ಬಂದಿದೆ. ಯಾವ್ಯಾವ ಕೋರ್ಸ್ಗಳು ಅವನು ಸರ್ಟಿಫಿಕೇಟು ಅಥವಾ ಮಾರ್ಕ್ಸ್ ಕಾರ್ಡ್ಗಳನ್ನು ಮಾಡ್ತಾನಂತ ನಾವು ನೋಡಿದರೆ, ಡಿಪ್ಲೊಮಾ ಇನ್ ಎಜುಕೇಷನ್ ಇದೆ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಇದೆ, ಫಾರ್ಮಸಿ ಇದೆ, ECG ಟೆಕ್ನಾಲಜಿ ಇದೆ, ಡಿಪ್ಲೊಮಾ ಆಫ್ ಆಪ್ರೇಷನ್ ಥಿಯೇಟರ್ ಟೆಕ್ನಾಲಜಿ, ಮತ್ತು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್, ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ಸ್, PhD ಕೋರ್ಸ್ಗಳ ಬಗ್ಗೆನೂ ಅವನು ಸರ್ಟಿಫಿಕೇಟ್ಗಳನ್ನು ಮಾಡಿಸಿದ್ದಾನೆ. ಮತ್ತು BEd ಡಾಕ್ಟರ್ ಆಫ್ ಫಿಲಾಸಫಿದಿದೆ, BAMS ಇದೆ, BCom ಇದೆ, BSc ಇದೆ, ಪೋಸ್ಟ್ ಗ್ರ್ಯಾಜುಯೇಟಲ್ಲಿ MSc ಇದೆ, MA ಇದೆ, BTechಗಳು ಮತ್ತು BCA, BBA, BTech ಈ ರೀತಿ ಸುಮಾರು 26 ವಿವಿಧ ಕೋರ್ಸ್ಗಳ ಒಂದು ಸರ್ಟಿಫಿಕೇಟ್ಗಳನ್ನು ಮತ್ತು ಮಾರ್ಕ್ಸ್ ಕಾರ್ಡ್ಗಳನ್ನು ಇವನು ಮಾಡ್ತಾಯಿದ್ದ. ಈ ತಂಡ ಅದೇನಾಗುತ್ತೆ, ದ ಮೂಮೆಂಟ್ ದೇ ಡೆಲಿವರ್, ಒಂದು ಸಲ ಸರ್ಟಿಫಿಕೇಟ್ ಇವರು ವಾಟ್ಸಪ್ಪಲ್ಲಿ ರಿಕ್ವೆಸ್ಟ್ ಕಳಿಸ್ತಾರೆ, ಡೆಲಿವರ್ ಆದ ತಕ್ಷಣ ಆ ಟ್ರಾನ್ಸಾಕ್ಷನ್ ಡಿಲೀಟ್ ಮಾಡ್ಕೊತಾರೆ. ಇವ್ರ ಮೆಜಾರಿಟಿ ಏನಿದೆ ಇವ್ರದ್ದು ಕೆಲವು ಕೋಚಿಂಗ್ ಸೆಂಟರ್ಸ್ಗಳು ಮತ್ತು ಪ್ಲೇಸ್ಮೆಂಟ್ ಸೆಂಟರ್ಸ್ಗಳಂತ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೋಚಿಂಗ್ ಹೆಸರಲ್ಲಿ ಯಾರಿಗಾದರೂ ಈ ರೀತಿ ಮಾರ್ಕ್ಸ್ ಕಾರ್ಡ್ ಇದೆ ಅಂತ ಕೇಳ್ತಾರೆ. ಸೊ ಈಗ ಅದೇ ಬೇಸಿಸ್ ಮೇಲ್ಗಡೆ ಒಬ್ಬನು ದಾವಣಗೆರೆಯನ್ನು ಕರ್ಕೊಂಡು ಬಂದಿತ್ತು ಈಗ ರೀಸೆಂಟಾಗಿ ನಾವು, ಅವನ ಹತ್ರನೂ 10 ನಮ್ಮ ಸರ್ಟಿಫಿಕೇಟ್ ಸೀಸ್ ಆಗಿದೆ. ಸೊ ನೆಕ್ಸ್ಟ್ ಲೇಯರ್ ಹೋದಾಗ ನಮಗೆ ಇವನು ಸಿಕ್ಕಿರೋಂಥ ಕಮಿಷನ್ ಅಷ್ಟೇ. ಅವ್ರದ್ದು ಶೇರ್ಸ್ ತೊಗೋತಾರೆ, ಒಂದು 15 to 30% ಮಾರ್ಜಿನ್ ಇಟ್ಕೊಂಡು ಇವನಿಗೆ ಆರ್ಡ್ರ್ ಕೊಡ್ತಾರೆ, ಇವನು ಅವ್ರಿಗೆ ಕಳಿಸ್ತಾರೆ. ದೆನ್ ದೇ ವಿಲ್ ಡೆಲಿವರ್ ಟು ಕ್ಯಾಂಡಿಡೇಟ್ಸ್. ಮೊದಲಿನ ಕೇಸ್ ಮೇಲೆನೇ ಸ್ಟಾರ್ಟ್ ಮಾಡಿದ್ರು. ಅವನಿಗೆ ಟೋಟಲ್ ನಂಬರ್ ಮೇಲೆ ವರ್ಕೌಟ್ ಆಗುತ್ತೆ ಅವರಿಗೆ. 2020 ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಆವಾಗ ನೆಟ್ವರ್ಕ್ ಸಿಕ್ಕಿತ್ತಾ ಇಲ್ಲ ಗೊತ್ತಿಲ್ಲ. ಈಗ ನಾವು ಕೇಸ್ ತನಿಖೆ ಹತ್ತಿದ ಮೇಲೆ ನೆಕ್ಸ್ಟ್ ಲೇಯರ್ ಹೋಗಿತ್ತು. ನೆಕ್ಸ್ಟ್ ಲೇಯರ್ಲಿಂದ ನಾವು ಕೆಲವು ಟೆಕ್ನಿಕಲ್ಲು ಮತ್ತು ಬೇರೆ ಬೇರೆ ರೀತಿಯಿಂದ ನಾವು ಕೆಲವು ಪ್ರೊಫೆಷ್ನಲ್ ವರ್ಕ್ ಮಾಡಬೇಕಾಯಿತು. ಅದರ ಬೇಸಿಸ್ ಮೇಲ್ಗಡೆ ನಮಗೆ ಈ ಲೀಡ್ ಸಿಗುತ್ತು. ದೆನ್ ನಮ್ಮ ಟೀಮ್ ಡೆಲ್ಲಿಯಲ್ಲಿ ಹೋಗಿ ಕ್ಯಾಂಪ್ ಮಾಡಿ ಅವನ ಮೂಮೆಂಟ್ಗಳ ಬಗ್ಗೆ ಎಲ್ಲ ವಾಚ್ ಇಟ್ಟು, ಅವನ ಆಫೀಸಲ್ಲಿದೆ, ಮನೆಯಲ್ಲಿದೆ, ಅವನ ಚಲನವಲನ ಎಲ್ಲ ಚೆಕ್ ಮಾಡಿ ಅಲ್ಲೇ ನಾವು ಸೀಸ್ ಮಾಡೋಕ್ಕಂತ ನಮ್ಮ ಸೋಕೋ ಟೀಮು ಕಳಿಸಿದ್ವಿ. ಎಲ್ಲ ವೈಜ್ಞಾನಿಕವಾಗಿ ಸೀಸ್ ಮಾಡಿಕೊಂಡು ತಂದಿರುವಂಥ. ಆಮೇಲೆ ಹೇಳ್ತೀನಿ ನಾನು ನಿಮಗೆ. ವಿ ಐಡೆಂಟಿಫೈಡ್ ಈ ಕೇಸ್ಗಳ ಮೇಲೆ ಏನಿದೆ, ಈಗ ನಮ್ಮದು ಮಾರ್ಕ್ಸ್ ಕಾರ್ಡ್ ಈಗ ಒಂದು ಸ್ಟೇಷನ್ ಬಜಾರಲ್ಲೊಂದು ಆಯಿತು. ಆ್ಯಂಡ್ ಈ ಹಳೆ ಕೇಸ್ಗಳು ಯಾವ ಇದಾವಂತ ನಾವು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ತನಿಖೆಯಲ್ಲಿರೋ ಪ್ರಕರಣ ಇದು ಒಂದಿತ್ತು 2020 ದೆನ್ ಇವ್ರದ್ದು ನೆಟ್ವರ್ಕ್ ಸ್ಟಡಿ ಮಾಡ್ತಾ ಇದ್ದಾಗ ಬೇರೆ ಯಾರಾದರೂ ಸಿಗ್ತಾರಂತ ನೋಡಿ ನಾವು ಡಿಕಾಯ್ ಮಾಡಬೇಕಾಯಿತು. ಡಿಕಾಯ್ ಮಾಡಿದಾಗ ದಾವಣಗೆರೆಯಿಂದ ಒಬ್ಬನು ಸಿಕ್ಕ, ಅದೇ ಹೇಳಿದೆ ನಾನು ನಿಮ್ಗೆ ಆವಾಗಲೇ, ಹರಿಪ್ರಸಾದ್ ಅಂತ. ಸೊ ಅವನಿಂದ ಕೆಲವು ಮಾರ್ಕ್ಸ್ ಕಾರ್ಡ್ಗಳನ್ನು ಪಡ್ಕೊಂಡಿವಿ. ನೆಕ್ಸ್ಟ್ ಅವನು ಎಲ್ಲಿಂದ ಸೋರ್ಸ್ ಬರುತ್ತೆ ಅಂತ ಚೆಕ್ ಮಾಡಿದ್ವಿ. ಅವನ ಅಸೋಸಿಯೇಟ್ಸ್ ಯಾರಿದ್ದಾರೆ ಬೆಂಗಳೂರಲ್ಲಿ ಒಬ್ಬನು ಸಿಕ್ಕ. ದೆನ್ ಅವರಿಬ್ಬರಿಗೆ ಕಾಮನ್ ಲಿಂಕ್ ಯಾವುದು ಅಂತ ಚೆಕ್ ಮಾಡಿದಾಗ ಡೆಲ್ಲಿ ಸೋರ್ಸ್ ಬಂತು. ಸೊ ನಾವು ಟೈಮ್ ಡಿಲೇ ಮಾಡೋದು ಬೇಡ ಅಂತ ನಮ್ಮ ಟೀಮನ್ನು ಡೆಲ್ಲಿಗೆ ಕಳಿಸಿದ್ವಿ. ಸೊ ಡೈರೆಕ್ಟ್ಲಿ ವಾಂಟೆಡ್ ಟು ಟಚ್ ದ ಸೋರ್ಸ್. ಸೊ ಡೆಲ್ಲಿಗೆ ಕಳಿಸಿ ಅಲ್ಲಿಂದ ನಾವು ಇವನಿಗೆ ಬಂಧನ ಮಾಡಲಿಕ್ಕೆ ಸಾಧ್ಯ ಆಯಿತು. ಕಾಂಟ್ಯಾಕ್ಟ್ ಡೈರೆಕ್ಟ್.
ಆಫೀಸ್ ಸರ್ಚ್ ಮಾಡಿದ್ದೀವಿ. ನಾವು ಮಿಡ್ಲ್ ಮೇಲಿಂದ ಮಾಡಿದ್ದೀವಲ್ಲ ಆಲ್ರೆಡಿ. ಆ ಒಂದು ಸೆಕೆಂಡ್ ಲೇಯರ್ ಏನಿದೆ ಅವನಿಗೆ ಮಾಡಿದ್ದೀವಿ ಡಿಕಾಯ್ ಮಾಡಿ 10. ಸೊ ಅವ್ನ ಸೋರ್ಸ್ ಎಲ್ಲಿದೆ ಅಂತ ಗೊತ್ತಾಯಿತು. ಸೊ ಅಲ್ಲಿ ಹೋದಾಗ ನಾವು ವಿ ವಾಂಟೆಡ್ ಟು ಸೀಸ್ ಮ್ಯಾಕ್ಸಿಮಮ್, ಇಲ್ಲಾಂದ್ರೆ ಅಲರ್ಟ್ ಆಗ್ಬಿಡ್ತಾರೆ. ಸೊ ಸರ್ಪ್ರೈಸ್ ಎಲಿಮೆಂಟ್ರಲ್ಲಿ ಅಂತ ಇಮಿಡಿಯೇಟ್ ವಿತೌಟ್ ಡಿಲೇ ವಿ ವೆಂಟ್ ಆ್ಯಂಡ್ ಸರ್ಚ್ ಡಿಸ್ ಆಫೀಸ್. ಆವಾಗ ಇಷ್ಟೆಲ್ಲ ಸಿಕ್ಕಿರೋಂಥದ್ದು. ಅದು ಇದೆ, ಹೇಳ್ತೀನಿ. ಅವನು ಇದೇ ರೀತಿ ಸ್ಟಾರ್ಟಿಂಗ್ ಕೋಚಿಂಗ್ ಸ್ಟಾರ್ಟ್ ಮಾಡಿರ್ತಾನೆ. ಸೊ ಈ ಗ್ರ್ಯಾಜುಯೇಟ್ಸ್ ಟು ಇದು ಅವನಿಗೆ ಬೇರೆ ಯಾರೋ ಹೇಳ್ತಾರೆ ಈ ರೀತಿ ಫೇಕ್ ಮಾರ್ಕ್ಸ್ ಕಾರ್ಡ್ ಮಾಡ್ಬೋದು ಅಂತ. ನೆಕ್ಸ್ಟ್ ಹೀ ಸ್ಟಾರ್ಟ್ಸ್ ಇಂಡಿಪೆಂಡೆಂಟ್ಲಿ ಹಿಮ್ಸೆಲ್ಫ್. ಒಂದು NCR ಎಜುಕೇಷನ್ ಅಂತಂದು ಎಜುಕೇಷನ್ ಗ್ರೂಪ್ ಅಂತ ಮಾಡ್ತಾನೆ ಅವನು. ಆ್ಯಂಡ್ ಇಟ್ ಈಸ್ ಎ ರಿಜಿಸ್ಟರ್ಡ್ ಎಂಟಿಟಿ ಡೆಲ್ಲಿಯಲ್ಲಿ, NCR ಎಜುಕೇಷನ್ ಗ್ರೂಪ್. ಏನು ರೀ? ಅದೂ ಕರೆಸ್ಪಾಂಡೆನ್ಸ್ ಕೋರ್ಸ್ 7 to 8 years. ಏನಾಗುತ್ತೆ, ಇಟ್ ನೀಡ್ಸ್ ಡಿಟೇಲ್ಡ್ ಇನ್ವೆಸ್ಟಿಗೇಷನ್. ಈಗ ಅವನು ಎಷ್ಟು ಜಾಣತನದಿಂದ ಮಾಡಿದ್ದಾನೆ, 7 to 8 years ಸಿಕ್ಕಿರಲಿಲ್ಲ. ಸೊ ಅದೇ ರೀತಿ ಈಗ ಅವನಿಗೆ ಅರೆಸ್ಟ್ ಮಾಡಿ JC ಕಳಿಸಿದ್ದೀವಿ, ಮತ್ತು ಪೊಲೀಸ್ ಕಸ್ಟಡಿಗೆ ತೊಗೊಂಡು ವಿಚಾರಣೆ ಮಾಡಬೇಕಾಗುತ್ತೆ. ದೆನ್ ವಿ ವಿಲ್ ಡೂ ಡಿಟೇಲ್ಡ್ ಇನ್ವೆಸ್ಟಿಗೇಷನ್, ರೋಲ್ ಆಫ್ ಎನಿ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್, ಮತ್ತು ವೆದರ್ ದೇ ಆರ್ ಡೂಯಿಂಗ್ ಇದರಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಇದ್ದಾರಾ ಅಥವಾ ಪ್ಯಾರಲಲ್ ಇವನು ಫೇಕ್ ಸರ್ಟಿಫಿಕೇಟ್ ಮಾಡ್ತಾ ಇದ್ದಾನೆ, ದಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ನಾವು ಸಂಬಂಧಪಟ್ಟ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೂ ಕರೆಸ್ಪಾಂಡೆನ್ಸ್ ಮಾಡೋಕ್ಕಾಗುತ್ತೆ. ಮತ್ತು ಇವ್ರದ್ದು ಏನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವೆ, ಎಲ್ಲಿ ಯೂನಿವರ್ಸಿಟಿ UGC ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ UGC ಅವ್ರಿಗೆ ಬರೀಬೇಕಾಗುತ್ತೆ. ಅಧಿಕೃತ ಇನ್ಸ್ಟಿಟ್ಯೂಷನ್ಸ್ ಇದೆಯಾ ಇಲ್ಲ. ಈಗ ನಾನು ಹೇಳಿದೆ ಒಂದು ಇನ್ಸ್ಟಿಟ್ಯೂಷನ್ ಫೇಕ್ ಇದೆ ಅಂತ. ಸೊ ಇಟ್ ನೀಡ್ಸ್ ಡಿಟೇಲ್ಡ್ ಇನ್ವೆಸ್ಟಿಗೇಷನ್, ಅದನ್ನು ಫಾಲೋ ಮಾಡ್ತೀವಿ. ದಟ್ ಈಸ್ ಅದನ್ನೇ ಹೇಳಿದೆ, ದಟ್ ನೀಡ್ಸ್ ಫರ್ದರ್ ಇನ್ವೆಸ್ಟಿಗೇಷನ್. ಈಗ ನೆಕ್ಸ್ಟ್ ನಾವು ಫಸ್ಟ್ ಇವರು ಈ ಸರ್ಟಿಫಿಕೇಟ್ಸ್ ಏನಿದೆ ಸಂಬಂಧಪಟ್ಟ ಯೂನಿವರ್ಸಿಟಿಗೆ ಬರೀಬೇಕಾಗುತ್ತೆ, ಅವ್ರು ಇಶ್ಯೂ ಮಾಡಿದಾರ ಇಲ್ಲ. ಒಂದು ವೇಳೆ ಇಶ್ಯೂ ಮಾಡಿಲ್ಲ ಅಂತಂದರೆ ಅದು ಕ್ವಶನ್ ಬರಲ್ಲ, ಇಟ್ ಇಲ್ಲಿ ಪ್ಯಾರಲಲ್ಲಿ ಫೇಕ್. ಒಂದು ವೇಳೆ ಇಶ್ಯೂ ಮಾಡಿದರೆ ದೆನ್ ದೇರ್ ರೋಲ್ ವಿಲ್ ಕಮ್. ಈ ವಿದ್ಯಾರ್ಥಿ ಯಾವಾಗ ಅಡ್ಮಿಷನ್ ಮಾಡಿದ್ದ, ಎಷ್ಟು ಟೈಮಲ್ಲಿ ಸ್ಟಡಿ ಮಾಡಿದ್ದ, ಎಕ್ಸಾಮ್ ಬರೆದಿದ್ದಾನ ಇಲ್ಲ. ಒಂದು ವೇಳೆ ಇಲ್ಲ ಅಂದರೆ ವಾಟ್ ಈಸ್ ದಿ ರೋಲ್ ಆಫ್ ಆಫೀಸ್ ಬೇರರ್ಸ್ ಆಫ್ ದಟ್ ಇನ್ಸ್ಟಿಟ್ಯೂಷನ್, ಅದೆಲ್ಲ ಇನ್ವೆಸ್ಟಿಗೇಷನ್ ಆಗುತ್ತೆ. It is in lakhs to crore. Okay, thank you.